ನಮಸ್ಕಾರ ವೀಕ್ಷಕರೇ, ಇಂದಿನ ವಿಶೇಷ ಚಿಗುರು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಸಹನಾ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ದಾಸರ ಪದ ಯಾರಿಗೆ ತಾನೇ ಗೊತ್ತಿಲ್ಲ. ಗುರುವಿನ ಮಹತ್ವನೇ ಅಂಥದ್ದು. ಆತ ಒಬ್ಬ ಶಿಕ್ಷಕನಾಗಿ ಜ್ಞಾನವನ್ನು ಎರೆಯಬಲ್ಲ, ಸ್ನೇಹಿತನಾಗಿ ಧೈರ್ಯ ತುಂಬಿ ಮುನ್ನಡೆಸಬಲ್ಲ ಹಾಗೂ ಪೋಷಕನಾಗಿ ಸಂರಕ್ಷಿಸಬಲ್ಲ. ನಮ್ಮ ಪರಂಪರೆಯಲ್ಲಿ ಗುರುವಿಗೆ ಭಗವಂತನ ಸ್ಥಾನವನ್ನು ನಾವು ನೀಡ್ತೇವೆ. ಮನುಷ್ಯನ ಬದುಕನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಪಶುತ್ವದಿಂದ ದೈವತ್ವದ ಎಡೆಗೆ ನಡೆಸುವವನೇ ನಿಜವಾದ ಗುರು. ಯೋಗ್ಯ ಗುರು ಹಾಗೂ ಸ್ಪಷ್ಟ ಗುರಿ ಇರುವಂತಹ ವ್ಯಕ್ತಿ ನಿಸ್ಸಂದೇಹವಾಗಿ ಪರಿಪೂರ್ಣತೆಯ ಎಡೆಗೆ ಸಾಗಬಲ್ಲ. ನಮ್ಮ ಭಾರತ ದೇಶವೇ ಇಡೀ ಪ್ರಪಂಚಕ್ಕೆ ಗುರುವಿನ ಸ್ಥಾನದಲ್ಲಿ ನಿಂತದ್ದು ನಮ್ಮ ಇತಿಹಾಸ. ಗಣಿತ, ವಿಜ್ಞಾನ, ಲಲಿತಕಲೆ, ನಾಟ್ಯ, ಸಂಗೀತ, ವ್ಯಾಕರಣ, ಶಿಲ್ಪಕಲೆ, ಆಯುರ್ವೇದ ಇವೆಲ್ಲವುಗಳ ಮೂಲ ಭಾರತ. ಇವೆಲ್ಲವುಗಳಲ್ಲಿ ಅಧಿಪತ್ಯ ಸಾಧಿಸೋದಕ್ಕೆ ಕಾರಣವಾದದ್ದು ನಮ್ಮ ಶ್ರೇಷ್ಠ ಗುರು ಪರಂಪರೆಯಿಂದ. ಅಂತಹ ಗುರುವಿಗೆ ಮುಡಿಪಾಗಿರುವ ದಿನವೇ ಈ ಗುರುಪೂರ್ಣಿಮಾ. ಈ ಗುರುಪೂರ್ಣಿಮೆಯ ಬಗ್ಗೆ ನಮ್ಮ ವಾಸವಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿ, ಬಾಲ ಜ್ಯೋತಿಷಿ ಎಂದೇ ಪ್ರಖ್ಯಾತರಾಗಿರುವ ಶ್ಯಾಮ್ ಶಂಕರ್ ರವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯ ದಿನ ಗುರುಪೂರ್ಣಿಮೆ ಅಂಥೇಳಿ ಆಚರಣೆ ಮಾಡ್ತೀವಿ. ಗುರುಪೂರ್ಣಿಮೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಗುರು ಅಂದ್ರೇನು ಅಂತ ನಾವು ತಿಳ್ಕೊಳ್ಳೋಣ. ಗುರು ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಉಲ್ಲೇಖ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಗುಶಬ್ದಸ್ತೊಂದಕಾರ ಸ್ಯಾದೃಶಬ್ದಸ್ತನ್ನಿರೋಧಕ ಅಂಧಕಾರ ನಿರೋಧಿತ್ವ ಗುರುರಿತ್ ಅಭಿಧೀಯತೆ ಅಂತ ವರ್ಣನೆ ಇದೆ. ಅಂದರೆ ಗು ಅಂತ ಹೇಳಿದ್ರೆ ಅಂಧಕಾರ, ಕತ್ತಲೆ. ಯಾವ ರೀತಿ ಕತ್ತಲೆ ಅಂತ ಹೇಳಿದ್ರೆ ಅಜ್ಞಾನದ ಕತ್ತಲೆ ಅಂತ. ರು ಅಂತ ಹೇಳಿದ್ರೆ ಆ ಅಜ್ಞಾನದ ಕತ್ತಲೆಯಿಂದ ಸನ್ಮಾರ್ಗದಲ್ಲಿ ಜ್ಞಾನದ ಕಡೆ ಕರ್ಕೊಂಡು ಹೋಗೋನೇ ಗುರು. ಹಾಗಾದರೆ ಎಷ್ಟು ರೀತಿಯ ಗುರುಗಳಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ಶಾಸ್ತ್ರ ಯಾವ ರೀತಿ ವರ್ಣನೆ ಮಾಡುತ್ತೆ ಅಂತ ಹೇಳಿದ್ರೆ, ಉಪಾಧ್ಯಾಯ ಪಿತಾ ಜ್ಯೇಷ್ಠ ಭ್ರಾತ ಚೈವ ಮಹೀಪತಿ ಮಾತುಲ ಶ್ವಶುರಸ್ತ್ರಾತ ಮಾತಾಮಹ ಪಿತಾಮಹಿ ವರ್ಣಜೇತ್ರ ಪಿತೃವ್ಯಶ್ಚ ಪುಂಸ್ಯತೆ ಗುರವ ಸ್ಮೃತಃ ಅಂತ. ಅಂದರೆ ಉಪಾಧ್ಯಾಯ ಅಂತ ಹೇಳಿದರೆ ಯಾರು ಜ್ಞಾನವನ್ನು ಕೊಟ್ಟಿದ್ದಾರೆ ಆ ಜ್ಞಾನ ಗುರುಗಳು, ಮತ್ತು ತಂದೆ. ಜ್ಯೇಷ್ಠ ಭ್ರಾತ ಅಂತ ಹೇಳಿದ್ರೆ ಅಣ್ಣ. ಮಹೀಪತಿ ಅಂತ ಹೇಳಿದರೆ ರಾಜ. ಈಗಿನ ಕಾಲಕ್ಕೆ ನೋಡಿಕೊಂಡ್ರೆ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಅವ್ರಿಗೂ ಕೂಡ ಶಾಸ್ತ್ರ ಗುರುಸ್ಥಾನವನ್ನು ಕೊಟ್ಟಿದೆ. ಮತ್ತು ಮಾತುಲ ಅಂತ ಹೇಳಿದರೆ ಸೋದರ ಮಾವ. ಶ್ವಶುರ ಅಂತ ಹೇಳಿದ್ರೆ ಯಾರು ಹುಡುಗಿಯನ್ನು ಕೊಟ್ಟಿರ್ತಾರೆ, ಆ ಹುಡುಗಿ ಕೊಟ್ಟಿರ್ತಾರಲ್ಲ ಮಾವ, ಹೆಣ್ಣು ಕೊಟ್ಟು ಮಾವ ಅಂತ. ಮತ್ತು ತ್ರಾತ ಅಂತ ಹೇಳಿದ್ರೆ ನಮ್ಮನ್ನು ಕಷ್ಟದಲ್ಲಿದ್ದಾಗ ಯಾರು ಕಾಪಾಡಿರ್ತಾರೆ ಅವ್ರಿಗೂ ಕೂಡ ಶಾಸ್ತ್ರ ಗುರುಸ್ಥಾನವನ್ನು ಕೊಡುತ್ತೆ. ಮಾತಾಮಹ ಅಂತ ಹೇಳಿದ್ರೆ ತಾಯಿಯ ತಂದೆ. ಪಿತಾಮಹಿ ತಂದೆ ತಾಯಿ, ಅಜ್ಜಿ. ಮತ್ತು ವರ್ಣಜ್ಯೇಷ್ಠ ಅಂತ ಹೇಳಿದ್ರೆ ಯಾವುದೋ ಒಂದು ಸಮಾಜದ ನಾಯಕ, ಅವನಿಗೂ ಕೂಡ ಶಾಸ್ತ್ರ ಒಂದು ಗುರುಸ್ಥಾನವನ್ನು ಕೊಡುತ್ತೆ. ಪಿತೃವ್ಯ ಅಂತ ಹೇಳಿದ್ರೆ ದೊಡ್ಡಪ್ಪ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ಅವರೆಲ್ಲ ಪಿತೃವ್ಯ ಅಂತ. ಈ 11 ಜನಕ್ಕೆ ಶಾಸ್ತ್ರ ಗುರುಸ್ಥಾನವನ್ನು ಕೊಟ್ಟಿದೆ. ಮತ್ತು ಈ ರೀತಿ 24 ಗುರುಗಳು ಮತ್ತೆ ಬೇರೆ ಇದ್ದಾರೆ. ಅದು ಕಾಲ ಬಂದಾಗ ಮತ್ತೆ ನಾವು ತಿಳ್ಕೊಳ್ಳೋಣ. ಇಂತಹ ಮೌಲ್ಯಯುತ ನೈತಿಕ ಆಕರವಾಗಿರುವ ವಾಸವಿ ಶಾಲೆಯಲ್ಲಿ ಗುರುಪೂರ್ಣಿಮೆಯನ್ನ ಹೇಗೆ ಆಚರಿಸಲಾಯಿತು ನೋಡೋಣ ಬನ್ನಿ. ಶ್ರೀ ಗುರುದೇವನೇ ಬಾ
ಗುರುಗಳ ಬಗ್ಗೆ ನಾವು ಸಾಕಷ್ಟು ವಿಷಯ ತಿಳ್ಕೊಂಡು. ಮತ್ತು ವ್ಯಾಸ ಪೂಜೆ ಅಂತ ಕೂಡ ಅವತ್ತು ಮಾಡ್ತಾರೆ. ವ್ಯಾಸ ಪೂಜೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ವ್ಯಾಸ ಅಂದ್ರೇನು ಅನ್ನೋಂಥದ್ದನ್ನ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಅರ್ಚಕರು ಪ್ರಸಾದ ಕೊಟ್ಟರು ಅಂತ ಹೇಳ್ತೀವಿ ಹೊರತು ಅವರ ಹೆಸರನ್ನ ನಾವೆಲ್ಲೂ ಸಾಮಾನ್ಯವಾಗಿ ಉಲ್ಲೇಖ ಮಾಡಲ್ಲ. ಹಾಗೆ ಮುಖ್ಯಮಂತ್ರಿಗಳು ಇವತ್ತು ಯಾವುದೋ ಉದ್ಯಾನವನ ಉದ್ಘಾಟನೆ ಮಾಡ್ತಾ ಇದ್ದಾರೆ, ರಾಷ್ಟ್ರಪತಿಗಳು ಅಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳೆಲ್ಲೋ ಮೀಟಿಂಗ್ ಇದೆ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅವರ ಪದವಿಯನ್ನೇ ಸಾಮಾನ್ಯವಾಗಿ ಇಟ್ಕೊಂಡು ನಾವು ಮಾತಾಡ್ತೀವಿ ಹೊರತು ಅವ್ರ ಹೆಸರನ್ನ ನಾವು ಸಾಮಾನ್ಯವಾಗಿ ಎಲ್ಲೂ ಉಲ್ಲೇಖ ಮಾಡೋದಿಲ್ಲ. ಹಾಗೆ ವ್ಯಾಸ ಅನ್ನುವಂಥದ್ದು ಯಾವುದೇ ಮನುಷ್ಯನ ಆಗಲಿ ಅಥವಾ ಋಷಿಯ ಹೆಸರಲ್ಲ, ಅದು ಒಂದು ಪದವಿಯ ಹೆಸರು. ಹಾಗಾದರೆ ಈಗ ಎಷ್ಟು ಜನ ವ್ಯಾಸ ಪದವಿ ಬದಲಾಗಿದೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಮುಂಚೆ ವ್ಯಾಸ ಅನ್ನೋ ಶಬ್ದಕ್ಕೆ ಅರ್ಥ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯೋ ವ್ಯಸ್ಯ ವೇದಾನ್ ಚತುರಃ ತಪಸಾ ಭಗವಾನ್ ಋಷಿ ಅಂತ. ಅಂದರೆ ಈಗ ಯಾವ್ದಾದ್ರು ನಾವು ಒಂದು ಸಬ್ಜೆಕ್ಟ್, ಉದಾಹರಣೆಗೆ ಸೈನ್ಸ್ ತೊಗೊಂಡ್ರೆ ಅದರಲ್ಲಿ ಸುಮಾರು ಹಲವಾರು ಭಾಗಗಳಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮತ್ತು ಮ್ಯಾಥ್ಸ್ ತೊಗೊಂಡ್ರೆ ಅದರಲ್ಲಿ ಹಲವಾರು ಭಾಗಗಳು ಬರುತ್ತೆ. ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮೆಟ್ರಿಗೆ ಹಲವಾರು ಭಾಗಗಳಿದೆ. ಹೀಗೆ ಭಾಗಗಳಾಗಿದ್ದರೆ ಮಾತ್ರ ಓದಲಿಕ್ಕೆ ಸುಲಭ ಆಗುತ್ತೆ. ಆದರೆ ಮುಂಚೆ ವೇದ ಈ ರೀತಿಯಾಗಿ ಭಾಗಗಳಲ್ಲಿ ಇರಲಿಲ್ಲ, ಎಲ್ಲ ಒಟ್ಟಾಗಿ ಇತ್ತು. ಹಾಗಾಗಿ ವಿಷ್ಣು ಆ ಒಂದು ವ್ಯಾಸ ಪದವಿಯನ್ನು ರಚನೆ ಮಾಡಿ ಆ ಒಂದು ಪದವಿಯಲ್ಲಿ ಅವನೇ ಅವತಾರ ಮಾಡಿ ಕುತ್ಕೊಂಡು ಆ ಒಂದು ವೇದಗಳನ್ನು 4 ಭಾಗ ಮಾಡ್ತಾನೆ. ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣ ವೇದ ಅಂತ. ಹಾಗಾಗಿ 27 ಪದವಿಗಳೀಗ ವ್ಯಾಸ ಪದವಿ ಬದಲಾಗಿದೆ. ಈಗ 11 ದ್ವಾಪರಯುಗ ಕಳೆದಾಗೂ ವ್ಯಾಸ ಪದವಿ ಬದಲಾಗುತ್ತೆ. ಈಗ 28 ದ್ವಾಪರಯುಗ ಕಳೆದಿದೆ, 28ನೇ ಕಲಿಯುಗ ಇವಾಗ ನಡೀತಾ ಇದೆ. 28ನೇ ದ್ವಾಪರಯುಗದ ಕೊನೆಯಲ್ಲಿ ಈಗಿರೋ ವ್ಯಾಸ ಮಹರ್ಷಿಗಳ ಹೆಸರು ಕೃಷ್ಣದ್ವೈಪಾಯನ ಋಷಿಗಳು ಅಂತ. ಇವರ ಶಾಸ್ತ್ರದಲ್ಲಿ ಇವರ ಉಲ್ಲೇಖ ಹೇಗಿದೆ ಅಂದರೆ ಇವರು ವಿಷ್ಣುವಿನ 17ನೇ ಅವತಾರ ಅಂತಲೇ ಉಲ್ಲೇಖ ಕೊಟ್ಟಿದೆ. ಹಾಗೆ ಇವರು ಪರಾಶರ ಮತ್ತು ಸತ್ಯವತಿಯ ಪುತ್ರ, ವಿಷ್ಣುವಿನ 17ನೇ ಅವತಾರ ಅಂತೇಳಿ ಪುರಾಣ ಹಾಗೂ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ವ್ಯಾಸರ ಬಗ್ಗೆ ನಾವಿವಾಗ ತಿಳ್ಕೊಂಡ್ವಿ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ ಎಂತಾರೆ. ಅಂತಹ ಗುರುಪೂರ್ಣಿಮೆಯ ಬಗ್ಗೆ ಮತ್ತಷ್ಟು ಅರಿಯೋಣ ಒಂದು ಪುಟ್ಟ ವಿರಾಮದ ನಂತರ.